ಬಂಟ್ವಾಳದ ಬ್ರಹ್ಮರಕುಟ್ಲು ಟೋಲ್ ಗೇಟ್ನ ಸರ್ವಿಸ್ ರಸ್ತೆಯಲ್ಲಿ ಕಬ್ಬಿಣದ ಬೇಲಿ ನಿರ್ಮಿಸಿ ಸಣ್ಣ ಸರಕು ಸಾಗಣೆ ವಾಹನಗಳನ್ನು ನಿರ್ಬಂಧಿಸಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಸರ್ವಿಸ್ ರಸ್ತೆಯ ಮಧ್ಯಭಾಗದಲ್ಲಿ 6 ಅಡಿಗಿಂತ ಎತ್ತರದ ವಾಹನಗಳು ಸಂಚರಿಸದಂತೆ ಕಬ್ಬಿಣದ ಬೇಲಿಯೊಂದನ್ನು ನಿರ್ಮಿಸಲಾಗಿದೆ. ಇದರಿಂದ ರಸ್ತೆಯಲ್ಲಿ ಪಿಕಪ್ ವಾಹನ ಸಹಿತ ಸಣ್ಣ ಸರಕು ಸಾಗಣೆಗಳ ವಾಹನಗಳಿಗೆ ಸಂಚರಿಸಲು ಸಾಧ್ಯವಾಗಿಲ್ಲ. ಮಂಗಳವಾರ ಸ್ಥಳೀಯ ವಾಹನಗಳ ಚಾಲಕರು ಸ್ಥಳದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಮೊದಲೇ ನಿಧಾನಗತಿಯ ಟೋಲ್ ಸಂಗ್ರಹ, ಟೋಲ್ ಪ್ಲಾಜಾದಲ್ಲಿ ಇರಬೇಕಾದ ಸಮರ್ಪಕ ವ್ಯವಸ್ಥೆಯ ಕೊರತೆ ಮೊದಲಾದ ಸಮಸ್ಯೆಗಳಿಂದ ಒಂದಿಲ್ಲೊಂದು ವಿವಾದದಲ್ಲಿ ಕುಖ್ಯಾತಿ ಪಡೆದಿರುವ ಈ ಟೋಲ್ ಗೇಟ್ನಲ್ಲಿ ಇದೀಗ ಮತ್ತೆ ಹೊಸ ವಿವಾದ ಶುರುವಾಗಿದೆ. ಈ ಬಗ್ಗೆ ಮಾತನಾಡಿದ ಜಿಲ್ಲಾಧಿಕಾರಿ ರಾಜೇಂದ್ರ ಕೆವಿ, ನಿಯಮದ ಪ್ರಕಾರ ಟೋಲ್ ತಪ್ಪಿಸಿ ಪರ್ಯಾಯ ರಸ್ತೆಯಲ್ಲಿ ಸಂಚರಿಸುವ ವಾಹನಗಳಿಂದ ಟೋಲ್ ಸಂಗ್ರಹಿಸಲು ಅವಕಾಶ ಇದೆ. ಆದರೆ ಅದಕ್ಕೂ ನಿಯಮಗಳಿವೆ. ಯಾವುದೇ ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಬ್ರಹ್ಮರಕುಟ್ಲು ಸರ್ವಿಸ್ ರಸ್ತೆಯಲ್ಲಿ ಬೇಲಿ ನಿರ್ಮಾಣದ ಬಗ್ಗೆ ಮಾಹಿತಿ ಬಂದಿದೆ. ಈ ಬಗ್ಗೆ ಪರಿಶೀಲನೆ ನಡೆಸಿ ಅವೈಜ್ಞಾನಿಕವಾಗಿದ್ದರೆ ಬೇಲಿ ತೆರವುಗೊಳಿಸಿ ವೈಜ್ಞಾನಿಕವಾಗಿ ಟೋಲ್ ಸಂಗ್ರಹಕ್ಕೆ ವ್ಯವಸ್ಥೆ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡುತ್ತೇನೆ ಎಂದರು. ಎಲ್ಲ ಗಾಡಿ ಕೂಡ ಹೋಗಬಹುದು. ಅವರಿಗೆ ಗಾಡಿಗಳು 30 ರೂಪಾಯಿ ಖಾಲಿ ಕಟ್ಟಿದರೆ ಸಾಕು. ಅವರಿಗೆ ಅದು ಫ್ರೀಯಾಗಿ ಕೊಡ್ತಾ ಇದ್ದಾರೆ ನೋಡಿ, ಯಾವ ರೀತಿ ಕೊಡ್ತಾ ಇದ್ದಾರೆ ನೋಡಿ. ಇಲ್ಲಿ ಕಷ್ಟದಿಂದ ಇಲ್ಲಿ ದುಡಿಯುವಂತ ನಮ್ಮ ಪಿಕಪ್ ಅವರಿಗೆ ಸಿಗುವುದೇ 300 ರೂಪಾಯಿ ಬಾಡಿಗೆ. 80 ರೂಪಾಯಿ ಟೋಲ್ ಗೇಟ್ ಕಟ್ಟಬೇಕಂದ್ರೆ ಇವರ ದುಡಿಮೆ ಹೇಗಿರ್ತದೆ? ಇವರು ಇನ್ಶೂರ್ ಕಟ್ಟಬೇಕಾ, ಅಲ್ಲ ಇವರು ಡೀಸೆಲ್ ಹಾಕಬೇಕಾ? ಡೀಸೆಲ್ನ ರೇಟ್ ಯಾವ ಮಟ್ಟಕ್ಕೆ ಹೋಗಿದೆ ಕೂಡ ಗೊತ್ತಿಲ್ಲ. ಯಾವ ರೀತಿ ಕಾರುಗಳಲ್ಲಿ ಚಲಿಸ್ತಾ ಇದೆ ನೋಡಿ. ಇವರಿಗೆ ಫ್ರೀಯಾಗಿ ಹೋಗಬಹುದು. ಒಂದು ದುಡಿದು ತಿನ್ನುವಂಥ ಒಂದು ವ್ಯಕ್ತಿಗಳಿಗೆ ಯಾವ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಇವರು ಟೋಲ್ಗೆ 80 ರೂಪಾಯಿ ಇವರು ಕಟ್ಟಬೇಕಾಗ್ತದೆ ನೋಡಿ. ಈ ದೃಶ್ಯ ನೀವು ನೋಡ್ತಾ ಇದ್ದೀರಾ. 60, 80, 120 ರೂಪಾಯಿ ಕೊಟ್ಟರೆ ನಾವು ಪೆಟ್ರೋಲ್ ಹಾಕೋದಾ, ಡೀಸೆಲ್ ಹಾಕೋದಾ, ಅಲ್ಲ ನಮ್ಮ ಖರ್ಚಿ ನೋಡೋದಾ, ಡ್ರೈವರ್ ಸಂಬಳ ಕೊಡೋದಾ, ಏನಂತ ಮಾಡೋದು? ಇದಕ್ಕೆಲ್ಲ ಈ ಥರ ಮಾಡಿದರೆ ಅಲ್ಲಿ ಹೋದರೆ ನಾವು ಬ್ಲಾಕ್ ಎಷ್ಟು ಗಂಟೆ ಬ್ಲಾಕ್ ಆಗ್ತದೆ, ಕ್ಲಿಯರಾಗಿ ಬಿಡೋದು ಇಲ್ಲ. 1 ಗಂಟೆ 2 ಗಂಟೆ ಬ್ಲಾಕ್ ಆಗ್ತದೆ. ನಮಗೆ 30 ಲಕ್ಷ 60 ಲಕ್ಷ ಗಾಡಿ ತೆಗೆದವರು, ಕಾರ್ ತೆಗೆದವರು, ಶ್ರೀಮಂತರು ಫ್ರೀಯಾಗಿ ಹೋಗ್ತಾರೆ. ಇವರು ತಾರತಮ್ಯ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ಇವರು ಇಷ್ಟು ಹೈಟ್ ಹಾಕಿದ್ದಾರೆ. ಇದರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರ ಕಾರ್ಗಳು ಪಾಸ್ ಆಗ್ತದೆ. ಒಂದು ಪಿಕಪ್ನವರು ದುಡಿಯುವವರು ಅವರು ಇದರಲ್ಲಿ ಹೋಗಬಾರ್ದಂತೆ. ಪಿಕಪ್ನವರು ಒಂದು 50-60 ರೂಪಾಯಿ ಉಳಿದ್ರೆ ಏನು ಮನೆಗೆ ಒಂದು ಲೀಟ್ರ್ ಹಾಲು ತಗೊಂಡು ಹೋಗ್ಬೋದು ಅಂತ ಒಂದು ಆಸೆಯಲ್ಲಿ ಅವ್ರು ಮಾಡ್ತಾರೆ. ಇದು ದೊಡ್ಡ ದೊಡ್ಡ ಶ್ರೀಮಂತರ ಗಾಡಿ ಹೋಗ್ಬೋದು, ಬಟ್ ನಮ್ಮದು ಈ ಪಿಕಪ್ ಹೋಗ್ಬಾರ್ದು.